ನಮಸ್ಕಾರ. 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಡಿಯೋದಲ್ಲಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ 5ನೇ ಅಧ್ಯಾಯ ಗ್ರೀಕ್, ರೋಮನ್ ಹಾಗೂ ಅಮೆರಿಕದ ನಾಗರಿಕತೆ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ನೋಡಿಕೊಂಡು ಬರೋಣ. ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು. ಅವುಗಳನ್ನು ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು. ಇಲ್ಲಿ 5ನೇ ಅಧ್ಯಾಯ ಗ್ರೀಕ್, ರೋಮನ್ ಹಾಗೂ ಅಮೆರಿಕದ ನಾಗರಿಕತೆ. ಇಲ್ಲಿ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿದೆ. ಡ್ಯಾಶಸ್ ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಡ್ಯಾಶಸ್ ನಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ತುಂಬಬೇಕಾಗಿರುವಂಥದ್ದು. ಈಗಾಗಲೇ ಈ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡಿ ಆದ ನಂತರ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಾ ಇರ್ತೇವೆ. ಹೀಗಾಗಿ ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಹೋಮರ್ನು ರಚಿಸಿದ ಮಹಾಕಾವ್ಯಗಳು ಇಲಿಯಡ್ ಮತ್ತು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಹೋಮರ್ನು ರಚಿಸಿದ ಮಹಾಕಾವ್ಯಗಳು ಇಲಿಯಡ್ ಮತ್ತು ಒಡಿಸ್ಸಿ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಮಹಾಕಾವ್ಯಗಳು ಈ ಇಲಿಯಡ್ ಮತ್ತು ಒಡಿಸ್ಸಿ ಮಹಾಕಾವ್ಯಗಳಾಗಿರುವಂತದ್ದಾಗಿದೆ. ಇನ್ನು ಎರಡನೇ ಬಿಟ್ಟ ಸ್ಥಳ ಗ್ರೀಕರು ಸರ್ವಾಧಿಕಾರಿಗಳನ್ನು ಡ್ಯಾಶ್ ಎಂದು ಕರೆದರು. ಗ್ರೀಕರು ಸರ್ವಾಧಿಕಾರಿಗಳನ್ನು ಟೈರೆಂಟ್ಸ್ ಅಂತ ಹೇಳಿ ಕರೆದರು. ಇನ್ನು ಮೂರನೇ ಪ್ರಶ್ನೆ ವೈದ್ಯಕೀಯ ಅಧ್ಯಯನಕ್ಕೆ ಬುನಾದಿಯನ್ನು ಹಾಕಿದವನು ಡ್ಯಾಶ್. ವೈದ್ಯಕೀಯ ಅಧ್ಯಯನಕ್ಕೆ ಬುನಾದಿ ಹಾಕಿದವನು ಹಿಪೋಕ್ರೆಟಿಸ್ ಅನ್ನೋನು ಈ ಬುನಾದಿ ಹಾಕಿರುವಂತವನು ಮೊದಲನೇದವನಾಗಿ. ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಚರಿತ್ರೆಯ ಮೊದಲ ವಿಶ್ಲೇಷಣಕಾರ ಡ್ಯಾಶ್ ಎಂದು ಅಭಿಪ್ರಾಯಪಡಲಾಗಿದೆ. ಚರಿತ್ರೆಯ ಮೊದಲ ವಿಶ್ಲೇಷಣಕಾರ ಎಂದು ಹೆರೋಡ್ಯೂಟಸ್ ಎಂದು ಅಭಿಪ್ರಾಯಪಡಲಾಗಿದೆ. ಈ ಹೆರೋಡ್ಯೂಟಸ್ ಅವರನ್ನೇ ಇತಿಹಾಸದ ಪಿತಾಮಹ ಅಂತ ಹೇಳಿ ಗುರುತಿಸಿರುವಂತದ್ದು ಆಗಿದೆ. ಇನ್ನು 5ನೇ ಬಿಟ್ಟ ಸ್ಥಳ ಪ್ರಿನ್ಸೆಪ್ ಎಂದರೆ ಡ್ಯಾಶ್. ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ. 6ನೇ ಬಿಟ್ಟ ಸ್ಥಳ ರೋಮನ್ನರ ಭಾಷೆ ಡ್ಯಾಶ್. ರೋಮನ್ನರ ಭಾಷೆ ಲ್ಯಾಟಿನ್ ಭಾಷೆಯಾಗಿತ್ತು. 7ನೇ ಬಿಟ್ಟ ಸ್ಥಳ ಮಾಯಾ ನಾಗರಿಕತೆಯಲ್ಲಿ ಕಲ್ಲಿನ ಕಲಾಕೃತಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಮಾಯಾ ನಾಗರಿಕತೆಯಲ್ಲಿ ಕಲ್ಲಿನ ಕಲಾಕೃತಿಗಳನ್ನು ಸ್ಟೆಲಿಸ್ ಅಂತ ಹೇಳಿ ಕರೆಯುತ್ತಾರೆ. 8ನೇ ಬಿಟ್ಟ ಸ್ಥಳ ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್. ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ ಆಗಿರುವಂಥದ್ದು. 9ನೇ ಬಿಟ್ಟ ಸ್ಥಳ ಇಂಕಾ ಜನರ ಪ್ರಸಿದ್ಧ ನಾಯಕ ಡ್ಯಾಶ್. ಇಂಕಾ ಜನರ ಪ್ರಸಿದ್ಧ ನಾಯಕ ಟ್ಯೂಪೇಕ್. 10ನೇ ಬಿಟ್ಟ ಸ್ಥಳ ಇಂಕಾಗಳ ಆರಾಧ್ಯ ದೈವ ಡ್ಯಾಶ್. ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ. 11ನೇ ಬಿಟ್ಟ ಸ್ಥಳ ಗ್ರೀಕ್ ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಒಂದು ಪರ್ಯಾಯ ದ್ವೀಪ ಡ್ಯಾಶ್ ಗ್ರೀಕ್ ಅನ್ನು ಏಷ್ಯಾ ಮೈನರ್ ನಿಂದ ಪ್ರತ್ಯೇಕಿಸಿದೆ. ಗ್ರೀಕ್ ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಒಂದು ಪರ್ಯಾಯ ದ್ವೀಪ ಏಜಿಯನ್ ಸಮುದ್ರವು ಗ್ರೀಕ್ ಅನ್ನು ಏಷ್ಯಾ ಮೈನರ್ ನಿಂದ ಪ್ರತ್ಯೇಕಿಸಿದೆ. ಇನ್ನು 12ನೇ ಬಿಟ್ಟ ಸ್ಥಳ ಗ್ರೀಕರು ಡ್ಯಾಶ್ ಜನಾಂಗಕ್ಕೆ ಸೇರಿದವರು. ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು. ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಡ್ಯಾಶ್ ಎಂದು ಕರೆಯುವರು. ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಎಂದು ಕರೆಯುವರು. ಇದೇ ಮುಂದೆ ಪೊಲೀಸ್ ರಾಜ್ಯ ಅಂತ ಹೇಳಿ ಬಂದಿರುವಂತದ್ದಾಗಿದೆ. ಇನ್ನು 14ನೇ ಬಿಟ್ಟ ಸ್ಥಳ ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರೆಟಿಸ್ ಡ್ಯಾಶ್ ದೇಶದವನು. ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರೆಟಿಸ್ ಗ್ರೀಕ್ ದೇಶದವನು. ಇನ್ನು 2ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಗ್ರೀಕರ ಸಾಹಿತ್ಯಕ್ಕೆ ಹೋಮರ್ನ ಕೊಡುಗೆಯನ್ನು ವಿವರಿಸಿ. ಹೋಮರ್ ಎಂಬ ಅಂಧ ಕವಿಯು ಇಲಿಯಡ್ ಮತ್ತು ಒಡಿಸ್ಸಿ ಎಂಬ ಮಹಾಕಾವ್ಯಗಳನ್ನು ರಚಿಸಿದನು. ಈ ಎರಡು ಮಹಾಕಾವ್ಯಗಳು ಗ್ರೀಕರ ಅಂದಿನ ಜೀವನ ವಿಧಾನ, ಸಾಮಾಜಿಕ, ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ವಿವರಗಳನ್ನು ನೀಡುತ್ತದೆ. ಇಲಿಯಡ್ ಗ್ರೀಕರು ಟ್ರಾಯ್ ನಗರದ ಮೇಲೆ ವಿಜಯ ಸಾಧಿಸಿದ್ದನು ಮತ್ತು ಒಡಿಸ್ಸಿಯು ಗ್ರೀಕ್ ವೀರ ಒಡಿಸ್ಯೂಸನು ಟ್ರಾಯ್ನಿಂದ ಹಿಂತಿರುಗಿ ಬರುವಾಗಿನ ಸಾಹಸದ ಚಿತ್ರಣವನ್ನು ನೀಡುತ್ತದೆ. 2ನೇ ಪ್ರಶ್ನೆ ಗ್ರೀಕರ ನಗರ ರಾಜ್ಯಗಳನ್ನು ಹೆಸರಿಸಿ. ಗ್ರೀಕರ ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಎನ್ನುತ್ತಾರೆ. ಗ್ರೀಕ್ ನಗರ ರಾಜ್ಯಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತ ಪ್ರಮುಖವಾದವು. 3ನೇ ಪ್ರಶ್ನೆ ಗ್ರೀಕರನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಅಂಶಗಳು ಯಾವುವು. ಗ್ರೀಕ್ ಭಾಷೆ, ಹೋಮರ್ನ ಮಹಾಕಾವ್ಯಗಳು, ಒಲಿಂಪಿಕ್ ಕ್ರೀಡೆಗಳು, ಗ್ರೀಕ್ ದೇವತೆಗಳು, ಇವುಗಳು ಗ್ರೀಕರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿರುವ ಅಂಶಗಳಾಗಿವೆ.
ಇನ್ನು 4ನೇ ಪ್ರಶ್ನೆ, ಅಥೆನ್ಸ್ ರಾಜ್ಯದ ರಾಜಧಾನಿ ಯಾವುದು? ಅಟಿಕಾ ಅಥೆನ್ಸ್ ರಾಜ್ಯದ ರಾಜಧಾನಿಯಾಗಿದೆ. 5ನೇ ಪ್ರಶ್ನೆ, ರೋಮನ್ನರ ಗಣರಾಜ್ಯದ ಅಂಶಗಳನ್ನು ತಿಳಿಸಿ. ರೋಮನ್ನರಿಗೆ ಅಸೆಂಬ್ಲಿ ಹಾಗೂ ಸೆನೆಟ್ ಎಂಬ 2 ರಾಜಕೀಯ ಸಲಹಾ ಸಂಸ್ಥೆಗಳಿದ್ದವು. ಅಸೆಂಬ್ಲಿಯು ಎಲ್ಲ ಮಧ್ಯ ವಯಸ್ಸಿನ ಪುರುಷರನ್ನು ಹೊಂದಿತ್ತು. ಸೆನೆಟ್ ಪ್ರತಿಷ್ಠಿತರ ಸಭೆಯಾಗಿತ್ತು. ಇದು ಅತ್ಯಂತ ಪ್ರಭಾವಿ ಸಂಸ್ಥೆಯಾಗಿತ್ತು. ಅಸೆಂಬ್ಲಿ ಹಾಗೂ ರಾಜನ ಪ್ರಸ್ತಾಪಗಳನ್ನು ತಿರಸ್ಕರಿಸುವ ಹಕ್ಕು ಕೂಡ ಸೆನೆಟಿಗಿತ್ತು. ಮುಂದೆ ಇವು ಗಣರಾಜ್ಯದಲ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರಿದವು. 6ನೇ ಪ್ರಶ್ನೆ, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು? ಮಾಯಾ, ಅಸ್ಟೆಕ್ ಮತ್ತು ಇಂಕಾ. ಇವು ಪ್ರಾಚೀನ ಅಮೆರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು. 7ನೇ ಪ್ರಶ್ನೆ, ಮಾಯನ್ನರು ಯಾರು? ಮೆಕ್ಸಿಕೋದ ಯುಕ್ವೇಟನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎನ್ನುವರು. ಇನ್ನು 8ನೇ ಪ್ರಶ್ನೆ, ಅಸ್ಟೇಕರು ಪ್ರಕೃತಿಯ ಆರಾಧಕರು ಹೇಗೆ? ಅಸ್ಟೇಕರು ಪ್ರಕೃತಿಯ ಆರಾಧಕರು ಮೆಕ್ಸಿಕೋದಲ್ಲಿನ ಸರೋವರವೊಂದರ ದ್ವೀಪದಲ್ಲಿ ಆಶ್ರಯ ಪಡೆದು ಟೆನೊಟಿಟಲಾನ್ ನಗರದ ಉಗಮಕ್ಕೆ ಕಾರಣರಾದರು. ಪ್ರಕೃತಿಯನ್ನೇ ದೇವರಂತೆ ಪೂಜ್ಯ ರೂಪದಿಂದ ನೋಡುತ್ತಿದ್ದು, ದೇವರನ್ನು ಹಲವು ವಿಧಗಳಲ್ಲಿ ಸಂತೃಪ್ತಿಪಡಿಸಲು ಅವರು ಧಾರ್ಮಿಕ ವಿಧಿಗಳನ್ನು ಅನುಸರಿಸುತ್ತಿದ್ದರು. ಅವುಗಳಲ್ಲಿ ಮಾನವರ ಬಲಿಯೂ ಒಂದು. ಆಸ್ಟೇಕರ ಸಾಮ್ರಾಜ್ಯವು ವಿಸ್ತರಿಸಿದಂತೆಲ್ಲ ದೇವರನ್ನು ಸಂತೈಸಲು ಇನ್ನೂ ಹೆಚ್ಚು ಹೆಚ್ಚು ಆಹುತಿಗಳನ್ನು ನೀಡುತ್ತಿದ್ದರು. ಟೆನೊಟಿಟಲಾನಿನ್ ಪಿರಾಮಿಡ್ ದೇವಾಲಯವನ್ನು ಸಮರ್ಪಿಸುವಾಗ ಸುಮಾರು 20,000 ಕೈದಿಗಳನ್ನು ಆಹುತಿಗೆ ನೀಡಿದರು ಎನ್ನಲಾಗಿದೆ. ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.